ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೋಗಿದ್ದೆ ಧ್ರುವ ಸರ್ಜಾ ಅವರು ನೋಡ್ಬೇಕಂತ ಅವ್ರ ಮನೆ ಮುಂದೆ. ಆದರೆ ಅಲ್ಲಿ ತುಂಬ ತುಂಬ ಪುಟಾಣಿ ಹುಡುಗರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ಯಾಕಂದರೆ ಧ್ರುವ ಸರ್ಜಾ ಅವ್ರ ಮುಂದೆ ತೋರಿಸ್ಬೇಕಂತ. ಇನ್ನೇನು ಧ್ರುವ ಸರ್ಜಾ ಬರ್ತಿದ್ದ ಅವ್ರಿಗೋಸ್ಕರ ವೇಟಿಂಗ್. ಇನ್ನೇನು ಬಂದರು ಅವರು. ಎಂಟ್ರಿ ಮಾತ್ರ ಸಖತ್ತಾಯಿತು. ಸ್ಟಾರ್ಟ್ ಮಾಡಿ ಸ್ವಲ್ಪ ಹಿಂದೆ ಧ್ರುವ ಸರ್ಜಾ ಅವರು ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ವ, ಆ ಬ್ಯಾಚ್ ಒಂದು ಡ್ಯಾನ್ಸು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು. ಧ್ರುವ ಸರ್ಜಾ ಮುಂದೆ ಡ್ಯಾನ್ಸ್ ನೋಡಿಸ್ಬೇಕು ಅಂತ ಗ್ರೂಪ್ ಎಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಧ್ರುವ ಸರ್ಜಾ ಓಕೆ ಅಂತಿದ್ದಾರೆ. ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ನೋಡಿ. ಅವ್ರು ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ. ಈ ರೀಸೆಂಟಾಗಿ ರಿಲೀಸ್ ಆಗಿರೋ KD ಸಾಂಗ್ ಇದೆ ಅಲ್ವಾ, ಶಿವ ಶಿವ, ತುಂಬಾ ಟ್ರೆಂಡಿಂಗಲ್ಲಿ ಇದ್ವಲ್ಲ, ಆ ಸಾಂಗ್ಗೆ ಡ್ಯಾನ್ಸ್ ಮಾಡಿದರು. ಧ್ರುವ ಸರ್ ಅವರು ತುಂಬಾ ನೋಡಿ ಎಂಜಾಯ್ ಮಾಡಿದರು. ಅವ್ರ ಫ್ಯಾನ್ಸು ತುಂಬ ಎಂಜಾಯ್ ಮಾಡಿದರು, ಖುಷಿಪಟ್ಟರು. ಈ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆ ಗ್ರೂಪೆಲ್ಲ ಧ್ರುವ ಸರ್ಜಾ ಡ್ಯಾನ್ಸ್ ಒಂದು ಸ್ಟೆಪ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಧ್ರುವ ಅಣ್ಣ ತುಂಬ ರಶ್ ಇರೋ ಕಾರಣ ಅವ್ರು ಸ್ಟೆಪ್ ಹಾಕಲಿಲ್ಲ. ಹಾಗೆ ನೋಡ್ತಾ ಖುಷಿ ಪಡ್ತಾ ಇದ್ರು. ಧ್ರುವ ಸರ್ಜಾ ತುಂಬಾ ಖುಷಿ ಪಡ್ತಿದ್ದಾರೆ. ಆ ಗ್ರೂಪ್ ಆ್ಯಕ್ಚುಲಿ ಧ್ರುವ ಅಣ್ಣನ ತುಂಬ ಇಂಪ್ರೆಸ್ ಮಾಡಿದರು. ಅವ್ರು ಕೂಡ ಅಲ್ಲಿ ಹೇಳ್ತಾ ಇದ್ರು, ತುಂಬ ಇಷ್ಟ ಆಯಿತು ಅವ್ರಿಗೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಿದ್ರು. ಸಾಂಗ್ ಎಂಡಿಂಗ್ ಬಂತು, ಎಲ್ಲರೂ ಕೆಳಗಡೆ ಕೂತ್ಕೊಂಡು ಧ್ರುವ ಅಣ್ಣ ಕೂಡ ತುಂಬ ಖುಷಿಪಟ್ಟರು. ಅವಾಗೆಲ್ಲ ಶೇಕ್ ಹ್ಯಾಂಡ್ಸ್ ಕೊಡ್ತಾ ಒಳ್ಳೆ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರು. ಮಕ್ಕಳೆಲ್ಲ ತುಂಬ ಇಷ್ಟ ಆಯಿತು. ಎಲ್ಲರೂ ಹಗ್ ಮಾಡಿ ಅಂತ ಕೇಳ್ಕೊಂಡ್ರು. ಪಾಪ ಹಗ್ ಮಾಡಿದರು. ಮಕ್ಕಳಂದರೆ ತುಂಬ ಇಷ್ಟ ಧ್ರುವ ಅಣ್ಣಗೆ. ಆ ಡ್ಯಾನ್ಸ್ ಗ್ರೂಪ್ ಅವ್ರದ್ದು ತೋರಿಸ್ತಾ ಇದ್ದಾರೆ, ಅವ್ರದ್ದು ಲಾಗೋ.